ಅದಕ್ಕೆ ನಮ್ಮದೊಂದು ಹುಲಿ ಅಂತ ಮಾಸ್ತರ್ ಇದ್ದರು. ಅವ್ರು ಹೇಳ್ತಾರೆ, ತಮ್ಮ ನೀವು ಏನು ಇದೆಯಲ್ಲ ಇದು ನಿಮ್ಮ ಪೂರ್ವಜರ ಪುಣ್ಯ. ನಿಮ್ಮ ಮುತ್ತಾತರ ಕಾಲದಾಗ ಗೌಡಿ ಬರ ಅಂತ ಬಿದ್ದಿತ್ತು. ಆವಾಗ ನಿಮ್ಮ ಮುತ್ತಜ್ಜಿ ಅವರು ಒಂದು ಕೂಡ ನೀರು ರೊಟ್ಟಿ ಬಡೋದಕ್ಕೆ ಬರ್ತಿದ್ರು. ಅವ್ರು ಬಂದವ್ರಿಗೆಲ್ಲ ಕೊಡ್ತಿದ್ರು. ಅದ್ರ ಪುಣ್ಯ ನೀವು ಅನುಭವಿಸ್ತಾ ಇದ್ದೀವಿ ಅಂತ. ಅದಕ್ಕೆ ನಾವು ಅವರೆಲ್ಲರೂ ಇವತ್ತು ನೆನೆಸ್ತೇನೆ. ಇವತ್ತು ನಾವು ಶಾಲೆ ಕಲ್ತದ್ದು ಮಾಧ್ಯಮಿಕ ಶಾಲೆಯಲ್ಲಿ. ಆಗ ಬಹಳಷ್ಟು ಒಳ್ಳೆಯ ಗುರುಗಳು ಅವರು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಳ್ಳಿ ಬಿಡಿಸೋದ್ರಿಂದ ಹಿಡಿದು ಎಲ್ಲರೂ ನಮ್ಮನ್ನು ಮನಿತನ ಬಂದು ನಾವೇನು ತಪ್ಪು ಮಾಡಿದ್ರೆ ಮತ್ತೆ ಅಲ್ಲಿ ಕೊಡೋದು ಏನು ಅಂತ ಮನೆಗೆ ಬಂದು ನಮ್ಮ ತಂದೆ ಹೇಳ್ತು ಅವರನ್ನು ಕೊಡಬೇಕು. ಹಿಂಗೆ ಏಟು ತಿಂದು ನಮ್ಮನ್ನು ಒಂದು ಗುಣಕಲ್ಲಿದ್ದಂಥ ಒಂದು ಲೆವೆಲ್ಲಿಗೆ ಮೂರ್ತಿ ಮಾಡಿದಂಥ ನಮ್ಮ ಎಲ್ಲ ಗುರುಗಳನ್ನು ನಾವು ಸ್ಮರಿಸ್ತೇವೆ. ಕರ್ನಾಟಕ ಕಾಲೇಜು ಗುರುಗಳಾಗಲಿ, KMCಯಲ್ಲಿ ಗುರುಗಳಾಗಲಿ, ಇಲ್ಲಿ ಮಾಧ್ಯಮಿಕ ಶಾಲೆಯ ಒಂದು ಏನು ಟ್ರೈನಿಂಗ್ ಇತ್ತಲ್ಲ, ಪಾಟೀಲ ಸರ್ ಆಗಲಿ, ಮಲ್ಲಿಮೂಡ್ ಸರ್ ಆಗಲಿ, ದೊಡ್ಡ ಸರ್ ಆಗಲಿ, ಅವ್ರು ಕಲಿಸಿದಂಥ ಒಂದು ಇದರಿಂದ ನಮಗೆ ಮುಂದೆ ಬೆಳೆದ ಮೇಲೆ ತಿಳಿಸಿಪ್ಪತ್ತು ಹೊರತು. ಇಲ್ಲಾಂದರೆ ನಾವು 5,000 ರೂಪಾಯಿ ಅವ್ರು ಮೆಡಿಕಲ್ ಕಾಲೇಜ್ಗಳಿಗೆ ಸೇರಿಕೊಂಡು ರೊಕ್ಕ ತಾಕತ್ತು ನಮ್ಮ ತಂದೆಯವ್ರಿಗೆ ಇದ್ದಿದ್ದಿಲ್ಲ. ಏನೋ ಆ ಮಾಸ್ತರ್ ಕಲಿಸಿರೋದ್ರಿಂದ ಕಲಿಸಿತ್ತು. ಇವತ್ತು ಈ ಸ್ಥಿತಿ ಬರೋದಕ್ಕೆ ಅವರೆಲ್ಲರೂ ಮಕ್ಕಳು ಗಮನಿಸಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ನನಗೆ ಸೂಕ್ತ ಸನ್ಮಾನ ನನಗಲ್ಲ, ಅವರೆಲ್ಲರೂ ನಮ್ಮ ತಂದೆ ತಾಯಿ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ಮುಗಿದಿದ್ದು ಕೊನೆಯದಾಗಿ ಬರ್ತದೆ. ಇನ್ನೊಬ್ಬರು ಸ್ಮರಿಸಬೇಕು ಅಂತ ಅನ್ನ ಹೇಳ್ತಾ ಇದ್ದೇವೆ. ಅವ್ರು ಹೇಳಿದಂಗೆ ಕೊನೆಯದಾಗಿ ಈ ಕಬ್ಬಿಣದಂಥ ಬಿರುಸು ಕಲ್ಲಿಗೆ ಬಂಗಾರದಂಥ ಹುಡುಗಿ ಸಿಕ್ಕದ್ದು ನನ್ನ ಶೀತ ಅವ್ರ ಹೆಸರು ಹಾಕೋಬೇಡ. ಅದಕ್ಕಾಗಿ ಇದೇನೋ ಭಾಳ ಸೂಕ್ಷ್ಮ, ಆದರೆ ಸ್ವಲ್ಪ ದಿನಕ್ಕೆ 3 ಶಟಗಳು ಸ್ವಭಾವ ಇತ್ತು. ಅದಕ್ಕೆ ರಮಿಸಿ ನನಗೆ ಒಂದು ಏನು ಟ್ರೈನಿಂಗ್ ಹಾಕೋ ಅವರಿಂದ ಅಂತಂದರೆ ಆಪರೇಷನ್ ಥಿಯೇಟರ್ದಲ್ಲಿ ನಾ ಪೇಷಂಟ್ಗಳಿಗೆ ಔಷಧಕ್ಕಿಂತ ಅವರು ರಮಿಸಿ ಅವರಿಗೆ ಆಪರೇಷನ್ ಮಾಡ್ಕೊಂಡು ನೋವು ಆಗಲ್ಲ ನೋಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ವೈಯಕ್ತಿಕ ಇದು ಸಿಕ್ತಿ ನನಗೆ ಶಕ್ತಿ. ಅದ ಕಾರಣ ಅವರು, ಅದಕ್ಕಾಗಿ ಅವ್ರಿಗೆ ಒಂದು ಧನ್ಯವಾದ. ರಮಿಸು ಕಲೆ ಏನೈತೆ ಸಿಗ್ತಲ್ಲ, ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಡಿಬೆಕ್ಟಮಿ ಆಪರೇಷನ್ ಆಯಿತು. ಅದೇ ಲೋಕಲ್ ಪಟ್ಟು ಮಾಡ್ತಾರೆ ಹೆಸರಿರ್ತಾರೆ. ಅದು ಅಕ್ಕಿ ಒದ್ದಾಡ ಮುಂದೆ ನಾನು ಸಮಾಧಾನ ಹೇಳಿ ಎಲ್ಲ ಮಾಡಿ ಇದು ಮಾಡಿದ್ದೆ. ಆಮೇಲೆ ಸರ್ಜರಿ ಈ ಕಡೆ ಬಂದರು. ಎದ್ದು ಇಳಿಯೋ ಮುಂದೆ ಅವರು ನಡೆಸ್ಕೊಂತಾರೆ ಕರ್ಕೊಂಡು ಹೋಗ್ತಾರೆ ಸರ್ಕಾರದ ಮಕ್ಕಳಿಗೆ. ಆಕೆ ಇಳಿಯೋಕ್ಕಾಗಲಿಲ್ಲ, ಹಿಂಗೆ ಕೈ ಮಾಡಿದ್ವಿ. ನಮ್ಮ ಮುಂಬೈ ಡಾಕ್ಟರ್ ಸರ್ಜರಿ ಮಾಡಿದ್ರು ಹೇಳಕ್ಕೆ ನೀವು ಬೇಡ ನೀವು ಬರ್ತೀವಿ ಏನು ಅದಕ್ಕೆ ಕಾರಣ ಅವ್ರು ಕೊಟ್ಟ ಟ್ರೈನಿಂಗ್. ಹೀಗಾಗಿ ಆ ರಮಿಸು ಕಲೆ ಏನದ ನನಗೆ ನನ್ನ ಜೀವನದಲ್ಲಿ ಆಶೀರ್ವಾದ ಕೊಟ್ಟು ಬೀಚಿಯವರ ಒಂದು ಪುಸ್ತಕಗಳನ್ನು ನೋಡಿ ಶಿವರಾಮ ಅವರ ಒಂದು ಪುಸ್ತಕವನ್ನು ಓದಿ ನಾವು ಜೀವನದಲ್ಲಿ ಬಹಳಷ್ಟು ಪಾಠಗಳನ್ನು ಕಲಿತಿದ್ದೇವೆ. ಕೊನೆಯದಾಗಿ ಚುಟುಕಿ ಹೇಳೋದಿರ್ತಾರೆ. ಅದಕ್ಕಾಗಿ 2024 ನಂದು ಹಾರ್ಟ್ ರಿನ್ಯೂವೇಷನ್ ಆಯಿತು. ಹೀಗಾಗಿ ನನಗೆ 21 ವರ್ಷ. 20 ಅದು ನನ್ನ 2ನೇ ಜನ್ಮ. ಆಮೇಲೆ ಇದೇ ವರ್ಷ ಪರಿ ಕಳಿಸಿದ ಹಾಮಾದ್ರಿ ಅಂತಂದ್ರೆ ಅವ್ರು ನನಗೆ ಏಪ್ರಿಲ್ದಾಗ ಪರಿ ಹೋಗಿ ಮತ್ತೆ ಅಗಲಿ 16 ಹುಡುಗರಿಗೆ ಬಂತು. ಈಗ ಮೊನ್ನೆ ಮತ್ತೆ ಹಲ್ಲು ಹೊಡ್ಯಾಕತ್ತಾವ. ಸ್ವಲ್ಪ ಈ ಬಾವು ಬಂದಾಗ ಮದುವೆ ಬಿಟ್ಟಿರು. ಅವ್ರು ತಿಳಿದಲ್ಲ ಪರ್ಮನೆಂಟ್ ಹಲ್ಲು ಬರಾಕತ್ತಾವ. ಇನ್ನೊಂದು 2 ತಿಂಗಳು ಬರ್ತಾವ. ಅದಕ್ಕೆ ಮತ್ತೆ 14ನೇ ವರ್ಷಕ್ಕೆ ಹೋಗ್ತಾ ಇದ್ದೆ ನಾನು. ಅದೇದಾಗಿ ಒಂದೇ ಸ್ವರಚಿತ ಕನ್ನಡದೊಂದಿಗೆ ನನಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಿ. ಸ್ವಲ್ಪಿದ್ದರೂ 75 ವಯ. ವ್ಯವಹಾರ ಜ್ಞಾನದಲ್ಲಿನ್ನೂ ನಾ ಹಿರಿಯ. 21 ವರ್ಷ ನಿಮ್ಮದಕ್ಕಿಂತ ಸಣ್ಣ. ಜೀವನ ಲೆಕ್ಕಾಚಾರದ ಕ್ರಯ ಪಡೆದದಕ್ಕಿಂತ ನೀಡಿದ್ದು ಹೆಚ್ಚಾಗಿರಲೆಂದು ಆಶಯ. ಇವೆಲ್ಲರಿಂದ ಪಡೆದದ್ದು, ಸಮಾಜದಿಂದ ಪಡೆದದ್ದು, ದೇಶಕ್ಕಿಂತ ಪಡೆದಕ್ಕಿಂತ ನಾಯಿನಾರು ತಿರುಗಿ ಕೊಟ್ಟದ್ದು ಹೆಚ್ಚಾದ ಅದು ನಾವು ಬದಿಗಿರಂಗೆ ಅಂತ. ನನಗಿಲ್ಲ ಸಾವಿನ ಭಯ. ನಾನು ಹೋಗಿ ಬಂದರೆ ಹೆದರ್ತಿಲ್ಲ. ನನಗಿಲ್ಲ ಸಾವಿನ ಭಯ. ಕೊನೆ ಉಸಿರಿನ ತನಕ ವೈದ್ಯಕೀಯ ಸೇವೆಯ ಮಾಡಬೇಕೆಂಬ ಆಶಯ ಈ ಕಾಯ. ಆಗಿದ್ದರಾರಿಗೂ ತಪ್ಪು ನನ್ನಿಂದ ನ್ಯಾಯ ಕ್ಷಮೆ ಕೋರುವವರಿಗೆ ಈ ದಿನದಿಂದೆಯ ನೆನೆಯುತ್ತಾ ದೇವನ ಅಪರಂಪಾರ ಕೃಪೆಯ ನಮಿಸಿ ಎಲ್ಲರಿಗೆ ಭಾಗಿಸನ್ನ ತಲೆಯ ಅಭಿನಂದನನ ಇಂದಿನ ಆಶಯ ಅಂತೇಳಿ ಕವಿ ಮನಸ್ಸು ಬರೆದ ಲಾಸ್ಟ್ ಬಂದು
ಅಂದರೆ ವಯಸ್ಸಾದಾಗ ಏನಾಗ್ತದೆ ವಿದ್ಯಾರ್ಥಿ, ಹೆಚ್ಚಾಗುತ್ತದೆ ವಯಸ್ಸು, ಕಡಿಮೆಯಾಗುತ್ತದೆ ಆಯುಷ್ಯು, ಕಳೆದುಕೊಳ್ಳದೆ ಜೋಶು, ಓಡಿಸೋಣ ಜೀವನದ ಬಸ್ಸು, ಎಷ್ಟಿದ್ದರೇನು ತ್ರಾಸು, ಬಂಧಿಸುತ್ತ ಸುಖ ಸಂತೋಷದ ತ್ರಾಸು, ಮಾಡೋಣ ಜನರೆಲ್ಲರನ್ನು ಖುಷಿಯು, ಕಲಿದ ಮೇಲೆಯೂ ಉಳಿಯೋಣ ಗೆಳೆಯೋಣ ಜನರ ಮನಸ್ಸು ಅಂತ ಹೇಳ್ತಾ ಧನ್ಯವಾದಗಳು.